ಎಲ್ಲರಿಗೂ ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಇನ್ನೇನು ನಾಗರ ಪಂಚಮಿ ಬತ್ ನೋಡ್ರಿ. ಉಂಡಿ, ಕರ್ಜಿಕಾಯಿ, ಬೇಸನ್ ಉಂಡಿ ಹಿಂಗೆ ಹಲವಾರು ಬಗೆಯ ಉಂಡಿನ ಮಾಡ್ತಾರ್ರಿ. ನಾನಿವತ್ತು ರವೆ ಉಂಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬಾಯಲ್ಲಿಟ್ರೆ ಕರಗಬೇಕು ನೋಡ್ರಿ, ಅಷ್ಟ ಮಸ್ತಾಗಿ ಅಷ್ಟ ಸಾಫ್ಟಾಗಿ ಹೇಗೆ ಮಾಡೋದಂತ ಒಂದು ಸತಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವಂಥ ವಿಡಿಯೋ ಎಲ್ಲರಿಗಿಂತ ಮುಂಚೆನೇ ನೋಡ್ಬೋದು ನೋಡ್ರಿ. ಇವಾಗ 1 kg ಆಗುವಷ್ಟು ಬಾಂಬೆ ರವಾನ ತೊಗೊಂಡಿದ್ದೀನಿ ನೋಡಿ, ಅಂದ್ರೆ ಸಣ್ಣ ರವಾನ ತೊಗೊಂಡಿದ್ದೀನಿ ರೀ. ಇವಾಗ ಒಲೆ ಮೇಲೆ ಒಂದು ಬುಟ್ಟಿನ ಇಟ್ಟಿನಿ ರೀ. ಅದು ಬಿಸಿ ಆದಮೇಲೆ 1 kg ಆಗುವಷ್ಟು ರವೆನ ಹಾಕ್ಕೊಂಡಿದ್ದೀನಿ. ಕರೆಕ್ಟ್ ಅಳತೆ ಒಳಗೆ ಅಂಗಡಿಯಲ್ಲಿ ತಂದಿದ್ವಿ, ಹಾಗೇ ಹಾಕ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ದಾಲ್ಡಾನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪನ ಹಾಕ್ಕೊಂಡು ಹುರ್ಕೋಬೋದು. ನಾನಿಲ್ಲಿ 1 ಕಪ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ. 1 kg ರವಕ್ಕೆ 1 ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅಂದ್ರೆ ದಾಲ್ಡಾನ ಹಾಕ್ಕೊಂಡು ಚಲೋ ಹೊತ್ನಾಗ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕೆಂಪಗೆ ಆಗೋವರೆಗೂ ಹುರ್ಕೋಬೇಕು. ಒಂದು 10ರಿಂದ 15 ನಿಮಿಷ ಹುರಿಯೋಕ್ಕೆ ಟೈಮ್ ತೊಗೊತೈತ್ರಿ. ಇವಾಗ ಚಲೋ ಹೊತ್ನಾಗ ಒಲಿನ ಲೋ ಟು ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ಚಲೋ ಹೊತ್ನಾಗ ಹುರ್ಕೋಬೇಕು. ಇವಾಗ ಏನು ಹುರ್ಕೊಂಡಿದ್ನಲ್ಲ ಅದನ್ನ ಒಂದು ಪರಾತೊಳಗೆ ಹಾಕೋತಾ ಇದ್ದೀನಿ ರೀ. ಇವಾಗ ಮತ್ತೆ ಒಲೆ ಮೇಲೆ ಒಂದು ಬುಟ್ಟಿನ ಇಟ್ಟಿನಿ. ಅದಕ್ಕೆ 1 kg ರವಕ್ಕೆ ಅರ್ಧ kg ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇವಾಗ ಅಳತೆ ಪ್ರಕಾರ ಕರೆಕ್ಟಾಗಿ ಅರ್ಧ kgನ ತೊಗೋಬೇಕು ನೋಡಿರಿ. ನಾನಿಲ್ಲಿ ಸಕ್ಕರೆ ಮುಳುಗುವಷ್ಟು ನೀರು ಹಾಕೋತಾ ಇದ್ದೀನಿ. ಒಲಿನ ಲೋ ಟು ಮೀಡಿಯಮ್ ಫ್ಲೇಮ್ದಾಗ ಇಡಬೇಕಾಗತ್ತೆ. ಒಂದು ಚಮಚೆ ತೊಗೊಂಡು ಸಕ್ಕರೆ ಕರಗುವವರೆಗೂ ಕೈ ಆಡ್ಸ್ಕೊತಾನೆ ಇರಬೇಕು. ಇವಾಗ ನೋಡಿರಿ ಸಕ್ಕರೆ ಎಲ್ಲ ಚಲೋ ಹೊತ್ನಾಗ ಕರಗ್ತಾ ಇದೆ. ಚಮಚೆ ತೊಗೊಂಡು ಹಂಗೆ ಕೈ ಆಡ್ಸ್ಕೊತಾನೆ ಇರಬೇಕಾಗತ್ತೆ. ನಿಮ್ಗೆ ಕರಗಿದ್ದು ಗೊತ್ತಾಗತ್ತೆ ನೋಡಿ. ಇವಾಗ ಪಾಕ ರೆಡಿ ಆಗ್ತಾ ಇದೆ ನೋಡ್ರಿ. ಅಂದ್ರೆ ಸಕ್ಕರೆ ಎಲ್ಲ ಚಲೋ ಹೊತ್ನಾಗ ಕರಗೈತೆ ನೋಡ್ರಿ. ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಂಗೆ ಚಮಚೆ ತೊಗೊಂಡು ಕೈ ಆಡ್ಸ್ಕೊತಾನೆ ಇರಬೇಕಾಗತ್ತೆ. ಇವಾಗ ನೋಡ್ರಿ ಕರೆಕ್ಟಾಗಿ ಪಾಕ ರೆಡಿಯಾಗಿದೆ. ಇವಾಗ ನೀವು ಅದನ್ನು ಒಂದು ಸ್ವಲ್ಪ ತೊಗೊಂಡು ಮುಟ್ಟಿ ನೋಡ್ಬೇಕ್ರಿ. ಒಂದೇಳಿ ಪಾಕ ಬಂದ್ರೆ ಸಾಕು ನೋಡ್ರಿ. ಭಾಳ ಗಟ್ಟಿನೂ ಇರಬಾರ್ದ, ಭಾಳ ಅಳಸನೂ ಇರಬಾರ್ದ. ಇವಾಗ ಕರೆಕ್ಟಾಗಿ ಪಾಕ ರೆಡಿಯಾಗಿದೆ ನೋಡ್ರಿ. ಇವಾಗ ಇಲ್ಲಿ ಏನು ಹುರಿದಿಟ್ಕೊಂಡಿದ್ದೇವಲ್ಲ ರವಾನೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ರೀ. ಒಂದು ಚಮಚೆ ತೊಗೊಂಡು ಚಲೋ ಹೊತ್ನಾಗೆ ಕೈಡ್ಸ್ಕೊತಾ ಇದ್ದೀನಿ ರೀ. ಒಲಿನ ಆಫ್ ಮಾಡ್ಕೋಬೇಕ್ರಿ ಇವಾಗ. ಇಲ್ಲ ಅಂದ್ರೆ ಬುಟ್ಟಿನ ತಳಗಿಟ್ಕೊಂಡು ಇಲ್ಲಿ ರವಾನೆಲ್ಲ ಇವಾಗ ಚಮಚೆ ತೊಗೊಂಡು ಹಾಗೆ ಕೈ ಆಡ್ಸ್ಕೊತಾನೆ ಇರಬೇಕು. ಅಂದ್ರೆ ಪೂರ್ತಿಯಾಗಿ ಎಲ್ಲ ಆರ್ಬೇಕು ನೋಡ್ರಿ, ಆವಾಗ ಗಟ್ಟಿ ಆಗ್ತೈತಿ. ಇವಾಗ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೇವ್ರಿ. ಇವಾಗೆಲ್ಲ ಪೂರ್ತಿ ಆಗಿದೆ ನೋಡ್ರಿ. ಇವಾಗ ಉಂಡೆ ಕಟ್ಟಕ್ಕೆ ರೆಡಿ ಮಾಡ್ಕೋತಾ ಇದ್ವಿ. ಸ್ವಲ್ಪ ನಿಮ್ಗೇನಾದರೂ ಗಟ್ಟಿ ಅನ್ಸಕತ್ತಂದ್ರೆ 1 ಬಟ್ಲಷ್ಟು ಆರಿಸಿದ ಹಾಲನ್ನು ತೊಗೋಬೇಕು. ಅಂದ್ರೆ ಕಾಯಿಸ್ಕೊಂಡು ಹಾಲನ್ನು ತೊಗೋಬೇಕು, ಅದನ್ನು ಆರಿಸ್ಕೋಬೇಕ್ರಿ. ಸ್ವಲ್ಪ ಹಾಲನ್ನು ಹಾಕಿ ಉಂಡಿನ ಕಟ್ಟಕ್ಕೆ ರೆಡಿ ಮಾಡ್ಕೋಬೇಕು. ನಾನಿವಾಗ ಸ್ವಲ್ಪ ಗೋಡಂಬಿ ಆಮೇಲೆ ದ್ರಾಕ್ಷಿನ ತೊಗೊಂಡಿದ್ದೆ ರೀ, ಅವಕೂರ್ನ ಹಾಕ್ಕೊಂಡು ಕಟ್ಟಾಕತ್ತೀನಿ. ಇವಾಗ ನೋಡ್ರಿ ಎಷ್ಟು ಚಲೋ ಹೊತ್ನಾಗ ಉಂಡೆ ರೆಡಿ ಆಗ್ತಾ ಇದ್ದಾವೆ. ಹಿಂಗೆ ಉಂಡಿನ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 15ರಿಂದ 20 ದಿನ ಇಟ್ಕೊಂಡು ಬೇಕಾದಂಗೆ ತಿನ್ಬೋದು ನೋಡ್ರಿ. ಇವಾಗ ಕೊಟ್ಟಿದ್ರ ರೀತಿ ಹಂಗೆ ನೀವು ಒಂದು ಸತಿ ಮನೆಯೊಳಗೆ ಟ್ರೈ ಮಾಡಿ. ಒಂದಾದಮೇಲೆ ಒಂದು ಉಂಡಿನ ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ರಿ. ಇವಾಗ ನೀವು ಕೂಡ ಒಂದು ಸತಿ ಮನೆಯೊಳಗೆ ಮಾಡಿ ನೋಡಿರಿ, ಹೇಗೆ ಬತ್ತಂತ ಕಮೆಂಟ್ ಮಾಡಿರಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವಂಥ ವಿಡಿಯೋ ಎಲ್ಲರಿಗಿಂತ ಮುಂಚೆನೇ ನೋಡ್ಬೋದು. ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನತ್ರಿ. ನಮಸ್ಕಾರ.